ಹಾಗಾದ್ರೆ ಇದಕ್ಕೆ ಜೀವ ಇರ್ಲಿಕ್ಕಿಲ್ಲ. ದೇವೇಂದ್ರನಿಗೊಂದು ಬರಗಾಲ ಬಂದದ್ದು. ಹೌದು. ಕೆಲಸಕ್ಕೆ ಜನ ಸಿಗಲಿಲ್ಲ ಅಂತ ಬೊಂಬೆಯನ್ನು ಇಟ್ಟಿದ್ದಾನೆ. ಮತ್ತೆ ನಾವು ಬೊಂಬೆಯಲ್ಲಿ ಮಾತಾಡಿ ಏನು ಪ್ರಯೋಜನ? ಈ ಎರಡು ಬೆರಳು ತೋರಿಸಿದನು. ಆ ಎರಡು ಬೆರಳು ಹಿಡಿತೀರಾ? ಕಡಿದ್ರೂ ಕೂಡ ತುಂಡಾಗಬಹುದೇ ಆಗ್ಲಿಕ್ಕಿಲ್ವ ಎನ್ನುವಂತ ಆಲೋಚನೆ ನಿಮ್ಮದೇ. ಈಗ ಓಹೋ ಇಲ್ಲಿಯವರು ಸಾಯುವುದಕ್ಕಿಲ್ಲ ಎನ್ನುವುದಾಗಿ ಸ್ವಲ್ಪ ಗುಬ್ಬಿ ಬೇಡುವ ನಿಮ್ಮ ತಲೆಯಲ್ಲಿ, ಬುದ್ಧಿ ಬೇಡುವ ನಿಮ್ಮ ತಲೆಯಲ್ಲಿ. ಹಾಗೆ ಇಬ್ಬರು ಬಂದಿದ್ದೀರಲ್ಲ, ಅತಿಕ್ರಮಣ ಪ್ರವೇಶ ಮಾಡಬೇಡಿ, ಸ್ವಲ್ಪ ಸಾವಧಾನ ನಿಧಾನ ಎನ್ನುವ ಹಾಗೆ ಹೀಗೆ ತೋರಿಸಿ ಅದಕ್ಕೆ ಹೀಗೆ ಮಾಡಿದ್ದು. ಅದಕ್ಕೆ ಹಾಗೆ ಮಾಡಿದ್ದು. ನಾವಿಬ್ಬರಲ್ಲ, ಹಿಂದೆ ಒಂದು ದೊಡ್ಡ ಸೇನೆ ಉಂಟು. ನಮಗೊಬ್ಬ ಸೇನಾ ನಾಯಕನಿದ್ದಾನೆ. ಘಟಗಣವೇ ಉಂಟು. ಯಾವುದು ಘಟನವೇ ಉಂಟು. ಇರಲಿ ಅವರನ್ನು ಮತ್ತೆ ವಿಚಾರಿಸೋಣ. ಮುಂದೆ ಬಂದವರನ್ನು ತಮ್ಮನ್ನು ಮೊದಲು ವಿಚಾರಿಸೋಣ. ಅಂದ ಹಾಗೆ ತಾವುಗಳು ಗೊತ್ತಾಗಿಲ್ವಾ? ನಮ್ಮನ್ನು ಪರಿಚಯ ಆಗುವುದಕ್ಕಿಂತ ಮೊದಲು ನಮಗೊಬ್ಬ ನಾಯಕನಿದ್ದಾನೆ. ಅದೇ ನಾಯಕ ನಿಲ್ಲಿರ್ತಾನೆ. ಸ್ವಲ್ಪ ಹಿಂತಿರುಗಿ ನೋಡಲೇಬೇಕೆ? ಬೇಕು ಅಂತ ಆದ್ರೆ ನೋಡಿ. ಈತನ್ಯಾರು ಬಿಸೋಣ ಸಂದೇಶ. ನಮಸ್ಕಾರ. ಇವ ಸಂದೇಶ ಹೇಳಿದ್ರು ನಮ್ಮ ಒಬ್ಬ ನೇತಾರನಿದ್ದಾನೆ. ಅದು ನಿನ್ನ ಅಪ್ಪ ನೇತಾರ. ತಾವುಗಳು ಎನ್ನುವ ಹಾಗೆ ಮತ್ತೆ ನಮಗೆ ಗೊತ್ತಾದದ್ದು. ಹಿಂದೆ ಇದ್ದೀರಲ್ಲ, ಹಿಂದೆ ನಿಮ್ಮನ್ನು ಮುಂದೆ ಬಂದಿದೆ. ನನಗೆ ಬೇಗ ಬೇಗ ಗೊತ್ತಾಗುದಿಲ್ಲ. ಇಲ್ಲ 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 ನಿಮಗೆ ಗೊತ್ತಾಗುವಾಗ ಗೊತ್ತಾಗುತ್ತದೆ. ಎದ್ದೋಗೋದಿಲ್ಲ, ಬಂದು ಕೂತ್ಕೊಳ್ತಾರೆ ಮತ್ತೆ. ಇದು ಸ್ವಾಮಿ ನಮಸ್ಕಾರ. ನಾನು ಸ್ವಾಮಿ ಆಗಿ ಬಂದವರಿಗೊಂದು ಮರ್ಯಾದೆ, ಸ್ವರ್ಗದ್ದು ಗೌರವ, ಸ್ವರ್ಗದ ಗೌರವ. ಗೌರವ ಇಲ್ಲಿ ಒಂದು ಗೌರವಯುತ ಮಾನ್ಯರಾಗಿ ಕಾಣ್ತಾ ಇದ್ದೀರಿ. ಇರಲಿ ಹಾಗೆ ಕಂಡದ್ದು ನನ್ನ ಪುಣ್ಯ. ಇದು ಸ್ವರ್ಗದ ಮಹಾದ್ವಾರ. ಆದ್ದರಿಂದ ಅದು ಇಲ್ಲಿಗೆ ತಲುಪಿದ್ದೀರಿ ನೀವು. ಇದು ಮಹಾದ್ವಾರವೇ. ಇದಕ್ಕಿಂತ ದೊಡ್ಡ ಇಲ್ಲಿಂದಲೇ ಮುಂದೆ ಹೋಗ್ಬೇಕು. ಹಾಗಂತ ಹೋಗಬೇಕು ಅಂತ ಇದ್ರೆ ಒಳಗಿನಿಂದ ಒಂದು ಅಪ್ಪಣೆ ಬರಬೇಕು. ಅಪ್ಪಣೆ ಬರ್ಬೇಕು ಅಂತ ಆದ್ರೆ ಇಲ್ಲಿಯವ ಹೋಗಿ ಹೇಳಬೇಕು. ಇಲ್ಲಿಯವ ಹೋಗಿ ಹೇಳಬೇಕು ಅಂತ ಆದ್ರೆ ನಿಮ್ಮ ಸವಿಸ್ತಾರ ಇಲ್ಲಿಗೆ ಬರ್ಬೇಕು. ಬರ್ಬೇಕು ಅಂತ ಆದ್ರೆ ನೀವೇ ಹೇಳ್ಬೇಕು. ಹಾಗಾಗಿ ನೀವು ಶುರು ಮಾಡಿದ್ದೀರಿ ಅಂತಾದ್ರೆ, ನೀವು ಹೇಳುವುದಕ್ಕೆ ಶುರು ಮಾಡಿದ್ದೀರಿ ಅಂತಾದ್ರೆ ನನಗೆ ಹೀಗೆ ಆದ್ರೆ ಬೇಗ ಮಾಡಬೇಕಲ್ಲ. ಎಲ್ಲಿಯಾದ್ರೂ ಪೆಟ್ಟು ತಿಂದು ಯಾರ ಕೈಯಲ್ಲಿ ಆದ್ರೆ ಸತ್ತರೆ ಅವರಿಗಾದ್ರೂ ಹೆಂಡತಿ ಇಲ್ಲಿಯವರು ಸಾಯುತ್ತಿಲ್ಲ. ಅರೆ ಜೀವದಲ್ಲಿ ಹಾಗೆ ಗಟ್ಟಿ. ಇದು ತಾವು ಯಾರು ಒಂದೇ ನಾವು ಹೆಚ್ಚು ಕೇಳುವುದಿಲ್ಲ. ಕೆಲವೊಂದು ನೀವು ಬಿಟ್ಟಷ್ಟೆಲ್ಲ ತುಂಬಿಸಿದ್ರೆ ಸಾಕು, ನಮಗೆ ಅನುಕೂಲ ಆಗುತ್ತದೆ. ನೀವು ನಿಮ್ಮದೊಂದು ಸವಿಸ್ತಾರ ಹೀಗೆಲ್ಲ ಹೀಗೆ ಕೇಳಬೇಕು ಅಂತ ನಮ್ಮವರು ಹೇಳಿದ್ದಾರೆ. ಹಾಗಾಗಿ ಕೃಪೆ ತೋರಿ ನಾನು ಕೇಳಿದಕ್ಕೆ ಒಂದು ಉತ್ತರಿಸಬೇಕು. ಇಂಥದ್ದನ್ನೆಲ್ಲ ನಾನು ಎಷ್ಟು ಕೇಳಿ ಕೇಳಿ ಬಡಿದೋಗಿದೆ ಈ ಭಾಷಣ. ಹೆಚ್ಚಿಗೆ ಹೇಳುವುದಿಲ್ಲ, ಮತ್ತೆ ಹೇಳಿದ್ದನ್ನೇ 4 ಸಲ ಹೇಳುದು. ಅಂತವರ ಸಾರಿಗೆ ನಮ್ಮನ್ನು ನಾನು ಅವಾಗ ಕಿವಿಗೆ ಏನಾದ್ರೂ ಇಟ್ಟು ಮಾಡ್ಕೊಳ್ಳುದೆ. ನಾವು ಹಾಗಲ್ಲ, ತಡಿಲಿಕ್ಕಾಗುದು. ನಾವು ಹಾಗಲ್ಲ. ಒಂದೇ ಪ್ರಶ್ನೆ, ತಾವ್ಯಾರು, ಎಲ್ಲಿಂದ ಬಂದದ್ದು, ನಿಮ್ಮ ಶುಭ ನಾಮದಿ, ಅಲ್ಲಿಂದ ಇಲ್ಲಿ ಬರುವಕ್ಕೆ ಕಾರಣ, ಸಾಧಾರಣ ನಿಮ್ಮ ಅಂದಾಜು ವಯಸ್ಸು, ಲಿಂಗ, ಸ್ತ್ರೀಲಿಂಗವ ಪುಲ್ಲಿಂಗವ ಅಥವಾ ನಿನ್ನ ಕಪಾಲಕ್ಕೆ ಬಾರಿಸಿದ್ರೆ ಕಪಾಲ ಲಿಂಗ 3 ದಿವಸ ನೀವು ಹೇಳಬಾರ್ದು. ಯಾಕೆ ಮತ್ತೆಂತ ಹೌದೇ ಈ ರೀತಿಯಾಗಿ ಕಿರೀಟ ಧರಿಸಿಕೊಂಡು ಕಿರೀಟಧಾರಿಗಳಾಗಿ ಸೇನಾ ಸಮೇತರಾಗಿ ಬರುವಾಗ ನಿಮಗೆ ಅಷ್ಟು ಗೊತ್ತಾಗುವುದಿಲ್ಲ. ನೀವು ದೇವಲೋಕದಲ್ಲಿ ಇದ್ದು ಪ್ರಯೋಜನ ಎಲ್ಲ ಉಂಟು ಸ್ವಾಮಿ. ಅದು ಬಂದದ್ದಾಗಿರುವುದಿಲ್ಲ, ಕೆಲವು ಕಟ್ಟಿಕೊಂಡು ಬರ್ತಾರೆ. ಸತ್ಯ ಹೇಳ್ಬೇಕಾದ್ರೆ ಅದು ವೇಷ ಮರೆಸಿಕೊಂಡು ಸ್ವರ್ಗವನ್ನು ಅತಿಕ್ರಮಿಸುವ ಎನ್ನುವಂತ ಯೋಚನೆಯಲ್ಲಿ. ಅಲ್ಲ, ಕಿರೀಟ ಕಟ್ಟಿಕೊಳ್ಳುವುದೇ ನಾವು ಇಟ್ಟುಕೊಳ್ಳುವುದು. ಅದನ್ನೇ ಹೇಳಿದ್ದಲ್ಲ ನಾನು ಮೀಸೆಯನ್ನು. ಮೀಸೆ ಅದಕ್ಕೆ ಬೇಕಾಗಿ ಲಿಂಗ ನಿಮ್ಮ ಬಾಯಲ್ಲೇ ಬಂದ್ರೆ ನಮಗೊಂದು ಅನುಕೂಲವಾಗುತ್ತದಲ್ಲ. ಹಾಗಾಗಿ ಕೇಳಿದ್ದು ಅಲ್ಲಿಗೆ ಸರ್ವಾಧಿಕಾರಿ ಯಾರು? ಯಾರದು? ನಾನೇ ಇದ್ದೇನೆ. ಹಬ್ಬ ನೀವೇ? ಮತ್ತೊಮ್ಮೆ ನಮಸ್ಕಾರ. ಇದು ದಾರಿಗಾಸುರ ಮತ್ತು ಸ್ವರ್ಗದ ದಾರಿಯಲ್ಲಿ ಯಾವ ದಾರಿ ಬರುವುದಕ್ಕೆ ಕಾರಣ ನಾವು ಶ್ರೇಷ್ಠರು, ಅಧಿಕಾರು. ಸ್ವರ್ಗದಲ್ಲಿರುವಂತಹ ಸಕಲ ವಸ್ತುಗಳು ಅಧಿಕಾರ ನಮಗೆ ಸಿಕ್ಕಬೇಕು, ದಕ್ಕಬೇಕು, ಪಡಬೇಕು. ಅದನ್ನು ವಶ ಮಾಡಿಕೊಳ್ಳುವುದಕ್ಕಾಗಿ ಬಂದಿದ್ದೇವೆ. ಒಳ್ಳೆಯದರಲ್ಲಿ ಅವನೆಲ್ಲ ತಂದು ಬೀಗದ ಕೈಯನ್ನು ತಂದು ನನ್ನ ಪಾದ ಬುಡದಲ್ಲಿಟ್ಟು ಶರಣಂ
ಶರಣಂ ಶರಣೋ ಶರಣ ಶರಣ ಇಲ್ಲಿ ಹೇಳಿ ಬದುಕುವುದಕ್ಕಿದ್ರೆ ಅವಕಾಶ ಮಾಡಿಕೊಡ್ತೇವೆ ಅದರಲ್ಲೂ ಬರಲಿ ಸಮಾರೋಹಕ್ಕೆ. ಕೋಪ ಬೇಡ, ಅವರು ಕೂಡ ಈಗ ಉತ್ಸಾಹದಲ್ಲಿದ್ದಾರೆ. ಹೌದಾ? ಈಗ ನಾಲ್ಕು ಇವರಲ್ಲಿ ಕೇಳಿದ್ರು ಎಲ್ಲಿ? ಅಷ್ಟ ದಿಕ್ಪಾಲಕರಲ್ಲಿ ಎಲ್ಲಿ? ಇಂಥದ್ದೆಲ್ಲ ಬರ್ತದೆ ಎಂತದ್ದು ಮಾಡುದು ಅಂತ. ನಾನಿದ್ದೇನೆ ಎನ್ನುವ ಹಾಗೆ ಅವರು ಕೂಡ ಉತ್ಸಾಹದಲ್ಲಿದ್ದಾರೆ. ಒಳ್ಳೆ ಸಮಯಕ್ಕೆ ಬಂದಿದ್ದೀರಿ. ಹಾಗಂತ ನಿಮ್ಮ ಪರಿಚಯ ಆಯ್ತು. ಒಂದು ನಿಮ್ಮ ಅನುಮತಿ ಇದ್ರೆ ಒಂದು ಇಬ್ಬರು ಕೇಳಿಕೋ ಕೇಳಿಕೋ. ನಮಸ್ಕಾರ ಸ್ವಾಮಿ. ಬಂತು ಇದು ನಾವು ಪರಿಚಯ. ಹ, ನಾನು ಹ. ಸೇನಾಧಿಪತಿ. ನೀವು ಮುಖ ನೋಡಿದ್ರೆ ಹಸಿರು ಹಸಿರು ಉಂಟು. ನೀವು ಇಲ್ಲಿಂದಲೇ ಪಚ್ಚನಾಡಿಯಿಂದ ಬಂದವರೇ? ಅದಿಲ್ಲಿಗೆ ಹತ್ತಿರವ ಅಲ್ಲ, ನಿಮ್ಮ ನಾಡು ಬರುವ ದಾರಿಯಲ್ಲಿ ನಾವು ಪಚ್ಚೆ ಅಂದ್ರೆ ಮಾತಾಡ್ತಿದ್ದರಲ್ಲಿ ಹಸಿರು ಅಂತ ಅರ್ಥ. ಅದೇ ಪಚ್ಚನಾಡಿಯಿಂದ ಬಂದವರೇ? ಹಾಗಲ್ಲ, ನಿನಗೆ ಮುಖ ನೋಡಿ ನೀನು ಅಲ್ಲ, ಮುಖ ನೋಡಿ ನಾನು ಅಂದಾಜಿಸಲ್ಪಟ್ಟದ್ದು. ನಿಮ್ಮ ಮುಖದಲ್ಲೇ ಬಂದ್ರೆ ಸರಿ ಆಗುತ್ತದೆ. ಎಲ್ಲಿಂದ ಬಂದದ್ದು ನಾವುಗಳು? ಉಡಾದಿ. ಅದೇ ಹೆಸರು ಕೂಡ ಅದೇ ಆಗ್ಲಿಕ್ಕೆಲ್ಲ. ಇಲ್ಲ. ಹೆಸರು ಯಾವುದು? ದುರ್ಜಯ. ತಾವಾ? ನಾನು ಎಲ್ಲದು ಈಗ ಜಯ ಸಿಗುದು ಕಷ್ಟ. ದುರ್ಜಯಂತಿ ಒಳ್ಳೇದು. ತಾವು ಅಲ್ಲಿ ಹೇಳಿದ ಅಲ್ಲ, ಅಲ್ಲಿ ಎಂತದವರು? ಅಲ್ಲಿ ಸೇನಾಧಿಪತಿ. ಸೇನಾಧಿಪತಿಯ? ನಾನೇ. ನಿಮಗೆ ನೆನಪುಂಟ ಅಂತ ನೋಡಿದಷ್ಟೇ. ನಮಸ್ಕಾರ ಸ್ವಾಮಿ. ತಾವು ಯಾರು ಅಂತ ಅಂದ್ರೆ ಹೆಸರು ಹೆಸರು ದೀರ್ಘಾಕ್ಷ. ನಿಮ್ಮದ ದೀರ್ಘಾಕ್ಷ. ಸರಿ. ಅಲ್ಲಿ ದೀರ್ಘಾಕ್ಷನಿಗೆ ಎಂತ ಕೆಲಸ? ನನಗೆ ಗೊಬ್ಬರವರು ಹೌದಾ? ಬರ್ತೀಯ? ಇಲ್ಲ, ಇಲ್ಲಿ ಸ್ವಲ್ಪ ಬರ್ತೀರಾ, ಇಲ್ಲಿ ತರಬೇಕು. ನಾನು ಅಲ್ಲಿನ ಪ್ರಧಾನಮಂತ್ರಿ, ಸೇನಾ ನಾಯಕ, ಪ್ರಧಾನಮಂತ್ರಿ. ಅವರ ಉದ್ದೇಶ ತಮ್ಮ ಉದ್ದೇಶ ಎನ್ನುವ ಹಾಗೆ ಸ್ಪಷ್ಟವಾಗಿ ಗೊತ್ತಾಯ್ತು. ಹೋಗುವ ಹೋಗುವುದೆಲ್ಲಿಗೆ? ಇಲ್ಲಿ ಬಾ. ನಮಗೂ ಒಂದು ಸಂದೇಹ ಉಂಟು. ನಾವು ಯಾರು ಸಿಕ್ಕಿದ್ರು ಕೂಡ ಒಂದು ಪರಿಚಯವನ್ನು ಕೇಳಿ ಒಂದು ನೆನಪಲ್ಲಿ ಇಟ್ಟುಕೊಳ್ಳುವಂತ ಕ್ರಮ ಉಂಟು. ಎಲ್ಲಾದ್ರೂ ಮತ್ತೊಮ್ಮೆ ದಾಳಿಯಲ್ಲಿ ಸಿಕ್ಕಿದ್ರೆ ಅದಕ್ಕಾಗಿ ಮಾತಾಡಿಸುವುದಕ್ಕೆ ಬೇಕಾ? ಶುಭ ನಾಮಧೇಯ. ಯಾರ್ದು? ನಿಮ್ಮ ಹೆಸರೇನು? ನನ್ನದ ಹ, ತಲೆಯಲ್ಲಿ ಉಂಟಾ? ತಲೆಯಲ್ಲಿ ಅಲ್ಲ. ಅದೇ. ಒಂದು ವಿಚಾರ ಗೊತ್ತುಂಟ? ಈ ಸ್ವರ್ಗದಲ್ಲಿ ಇಷ್ಟರವರೆಗೆ ನಮ್ಮ ದೂತನವರ ಹೆಸರು ಕೇಳಲಿಲ್ಲ. ಅದೇ. ಯಾಕೆ ಗೊತ್ತುಂಟ? ಯಾಕೆ? ಹೆಸರು ಹೇಳಿದರೆ ಕೇಳಿದವರು ಬೇಗ ಸಾಯ್ತಾರಂತೆ. ನನಗೆ ಸರ್ವಾಗಿ ತೊಂದರೆ ಇಲ್ಲ. ನಿನ್ನ ಹೆಸರು ಕೇಳಿಯೇ ಇನ್ನೊಂದು ಅಷ್ಟೇ ಅಲ್ಲ, ಇಲ್ಲಿ ನೋಡಿ ಹೆಸರು. ಅಲ್ಲಿ ಅಲ್ಲಿ ನೋಡಿ, ಹೇಗೆ? ಅಲ್ಲಿ ನೋಡಿ, ನೋಡ್ತಾ ಇದ್ದೇವೆ. ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಅಲ್ಲಿ ಬರ್ತದ್ದು. ಓ ಅಲ್ಲಿ ಕೆಂಪಗೆ ಅದು ಅಕ್ಷರ. ಕಾಣುದಿಲ್ಲ, ಒಮ್ಮೆ ಓದಿ ನೋಡು. ಓ ಅದನ್ನೇ ಸರಿಯಾಗಿ ನೋಡಿ. ಹ. ಎದುರಿಸಬೇಕು. ನಮ್ಮ ಸೇನೆ
ಒಳ್ಳೆಯ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಯಾವುದು ಆ ಒಳ್ಳೆಯ ಮಾತು? ಬದುಕಬೇಕೆಂಬ ಆಸೆ ಇದ್ದರೆ ಸ್ವರ್ಗಲೋಕವನ್ನು ಬಿಟ್ಟು ನಡೆ, ಇಲ್ಲರೆ ತಲೆ ಓದಿತು. ನಿಮ್ಮ ಬಂಗಡದವರು ಎಷ್ಟು ಮಂದಿ ಕೋಟಿ ಕೋಟಿಯಲ್ಲಿ ಅನೇಕ ಮಂದಿ ಬಂದಿದ್ದಾರೆ. ಆದರೆ ಏನು ಮಾಡುವುದು ಹೇಳು? ಸಮರಾಂಗಣದಲ್ಲಿ ಎಲ್ಲರೂ ಹೆದರಿ ಓಡುತ್ತಾ ಇದ್ದಾರೆ. ಅದನ್ನು ಕಂಡು ಕುರುಡನಂತೆ ವರ್ತಿಸುತ್ತಾ ಇದ್ದಿ. ಅದು ನೀನು. ಈ ಹಿಂದೆ ಅದೆಷ್ಟೋ ಮಂದಿ ದಾನವರು ಸ್ವರ್ಗಲೋಕಕ್ಕೆ ಬಂದಿದ್ದಾರೆ, ಒಬ್ಬರಾದ್ರೂ ಉಳಿದಿದ್ದಾರ? ಸತ್ತು ಹೋಗಿದ್ದಾರೆ. ಅದೇ ಗತಿ ನಿನಗಾದೀತು. ಅವರಾಗಿ ನಾನು ಸಾಯುವುದಂತ ನೀನು ಭಾವಿಸಿದೀಯಾ? ನಾವು ಸಾಯುವುದಕ್ಕೆ ಬಂದದಲ್ಲ, ಸಾಧಿಸುವುದಕ್ಕೆ ಬಂದವರು. ನಿನ್ನನ್ನು ಹೊಡೆದು ಕಟ್ಟಿದು ಕೈಕಾಲನ್ನು ಕಟ್ಟಿ ನಾವು
ನಮ್ಮವರನ್ನು ಕೆಡ ಹಾಕುವವನು ನೀನು. ನಿನ್ನನ್ನು ನೋಡಬೇಕು, ನಿನ್ನನ್ನು ಕೆಳಗಿಳಿಸಬೇಕು ಎನ್ನುವ ಉದ್ದೇಶವನ್ನು ಇರಿಸಿಕೊಂಡು ಬಂದವನು ದಾರಿಕಾಸುರ. ಅಧಿಕಾರವನ್ನು ಬಿಟ್ಟುಕೊಡು. ಈ ವೈವಸ್ವತವನ್ನು ಮೊದಲು ಈ ಕಾಲಘಟ್ಟದಲ್ಲಿ ಇಂದ್ರ ಪದವಿ ನೀಡಿದ್ದೇನೆ. ಕೊಡುವ ಹಕ್ಕು ನನಗಿಲ್ಲ. ಅನಿವಾರ್ಯವಾಗಿ ಹೋರಾಟ ಸಿದ್ಧರಾಗಿದೆಯಲ್ಲ, ಹೋರಾಟಕ್ಕೆ ನಾನು ಸಿದ್ಧ. ಹೇಗಾಯಿತು ಈಗ? ಇಷ್ಟಾಗಬೇಕು ಎನ್ನುವ ಆಶೆಯಿಂದ ನಾವು ಬಂದವರು. ಉದ್ದೇಶ ಸಿದ್ಧಿಯಾಗಿದೆ. ನಮ್ಮ ಪಾಲಿಗೆ ಇಂದ್ರನ ಪದವಿ, ಈಗ ದಾರಿಕಾಸುರ ಇಂದ್ರ. ದಕ್ಷ ಆಡಳಿತದ ಕ್ರಮ ಹೇಗೆ? ದಂಗುರ ಸಾಗಬೇಕು. ದಿನನಿತ್ಯ ನಡೆಯುತ್ತಿರುವಂತಹ ಕಾರ್ಯಕ್ರಮಗಳು ರಂಭಾದಿ ಸೌಮ್ಯ, ಮನೋಂಗನೆಯರ ನಂತರ ಗಾಯಕರ ಗಾಯನ, ಇವರ ವಾದನ ಸರಿಯಾಗಿ ಆಗಬೇಕು. ಕಾಲ ಕಾಲಕ್ಕೆ ಸಂತೋಷವನ್ನು ಕೊಡಬೇಕು ನಮಗೆ. ನೋಡೋಣ, ಒಂದು ಸಂತೋಷದ ಕಾರ್ಯಕ್ರಮ ಮಾಡಬೇಕು. ವಿಜಯೋತ್ಸವ ಸ್ವಲ್ಪ ವಿಚಾರ ಸರಿ